ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಅಕಾಡೆಮಿ. ಇವತ್ತು ನಾವು ಕೆ ಇ ಎ 708 ಎಚ್ ಕೆ ಪೇಪರ್ ಏನಾಗಿದೆ ಅದರ ಕಮ್ಯುನಿಕೇಷನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಪೇಪರು ಮಾಡರೇಟ್ ಟು ಡಿಫಿಕಲ್ಟ್ ರೇಂಜಲ್ಲಿತ್ತು. ಸಾಕಷ್ಟು ಅನ್ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಬಂದಿತ್ತು. ಇದರ ಡೀಟೇಲ್ಡ್ ಸಿನಾಪ್ಸಿಸನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತಾ ಇದ್ದೀವಿ. ನಮ್ಮ ಟೆಲಿಗ್ರಾಮ್ ಚಾನಲಿನ ಲಿಂಕನ್ನು ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತೊಗೋಬೋದು. ಅಲ್ಲಿ ನಮ್ಮ ಡೀಟೇಲ್ ಸಿನಾಪ್ಸಿಸ್ ಹಾಕಿದ್ದೀವಿ. ಅಲ್ಲದೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಾಕಷ್ಟು ಫ್ರೀ ಟೆಸ್ಟು, ಫ್ರೀ ಇನಿಷಿಯೇಟಿವ್ಸನ್ನು ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಯಾವ ರೀತಿಯಾದಂತಹ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಸೊ ಯಾವುದೇ ತಡವಲ್ಲದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. Right. Question number 36. He seems to dash his stay at Mahabaleshwar. Right form of verb ಅನ್ನು ಕೇಳ್ತಾ ಇದ್ದಾರೆ. So he seems to have enjoyed his stay in Mahabaleshwar. ಸರಿಯಾದಂತಹ ಉತ್ತರ ಆಗುತ್ತೆ. To have enjoy ಬರೋದಿಲ್ಲ, past ಟೆನ್ಸಲ್ಲಿ ಇರುವಂಥದ್ದು. ಟು ಬಿ ಎಂಜಾಯ್ಡ್ ಫಾರ್ಮ್ ಬರೋದಿಲ್ಲ, ಎಂಜಾಯ್ಡ್ ಬರಲೇಬೇಕು. ಇದೆರಡರಲ್ಲೇ ಕಾಂಪಿಟೇಷನ್ನು. ಸೊ ಆಪ್ಷನ್ 2 ತಪ್ಪಾಗುತ್ತೆ. 3 ಇಸ್ ದ ರೈಟ್ ಆನ್ಸರ್. ದೆನ್ ಸೆಲ್ಫಿಶ್ ಪೀಪಲ್ ಇಡಿಯಮನ್ನು ರೆಕಗ್ನೈಸ್ ಮಾಡಬೇಕು. ಸೆಲ್ಫಿಶ್ ಪೀಪಲ್ ಆರ್ ಮೋರ್ ಕನ್ಸರ್ನ್ ವಿತ್ ಲೋವ್ಸ್ ಆ್ಯಂಡ್ ಫಿಶಸ್ ರಾದರ್ ದ್ಯಾನ್ ಸರ್ವಿಸ್. ಸೊ ಮನುಕುಲಕ್ಕೆ ಸರ್ವಿಸನ್ನು ಮಾಡುವುದಂಥದ್ದು ಆಗಿರಬಹುದು. ಸೊ ಸರ್ವಿಸ್ ಮೈಂಡೆಡ್ ಪರ್ಸನ್ಸ್ ಅಂತ ಏನು ಹೇಳ್ತೀವಿ. ಸೊ ಕೆಲವಷ್ಟು ಸರ್ವಿಸ್ ಮೈಂಡೆಡ್ ಪ್ರೊಫೆಷನ್ಸು, ಲೆಟ್ ಎ ಡಾಕ್ಟರ್, ನರ್ಸ್, ಇವೆಲ್ಲವು. ಸೆಲ್ಫಿಶ್ ಪೀಪಲ್ಲು ಆ ಥರ ಇರೋದಿಲ್ಲ. ಅವರಿಗೆ ಲೋವ್ಸ್ ಆ್ಯಂಡ್ ಫಿಶ್. ಆಪೋಸಿಟ್ ಆಫ್ ಸರ್ವಿಸ್ ಏನು ಅಂದರೆ ಮಟೀರಿಯಲ್ ಬೆನಿಫಿಟ್. ರೈಟ್. ಟು ಲಾವ್ ಸೀಕ್ರೆಟ್ಲಿ ಅಲ್ಲ, ಮಟೀರಿಯಲ್ ಬೆನಿಫಿಟ್ ಆಗಿರಬೇಕು. ಆಲ್ಮೋಸ್ಟ್ ನಥಿಂಗ್ ಆರ್ ಟು ಡೂ ಸಮಥಿಂಗ್ ಅಲ್ಲ. ಸೊ ಇಡಿಯಮ್ಸಲ್ಲಿ ಡಿಫಿಕಲ್ಟ್ ಆದಂತಹ ಸ್ವಲ್ಪ ಯುನೀಕ್ ಇಡಿಯಮನ್ನು ಕೊಟ್ಟಿದ್ದಾರೆ. ದೆನ್ ರಿಅರೇಂಜನ್ನು ಹೇಳ್ತಾ ಇದ್ದಾರೆ. ABCD ಫಾಲೋಯಿಂಗ್ ಪೇರ್ಸ್ ವಿಚ್ ಆರ್ ಲೇಬಲ್ ಟು ಪ್ರೊಡ್ಯೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ. ಸೊ ಆಪ್ಷನ್ಸಿಂದ ಬರೋಣ. ಫಸ್ಟಿಗೆ ಆಪ್ಷನ್ ಎ ಇಂದ ಸ್ಟಾರ್ಟ್ ಆಗ್ತಾ ಇದ್ದಾರೆ. ದ ವೆಸ್ಟ್ ಕೇಮ್ ಟುಗೆದರ್ ಏಷ್. ಅದಾದಮೇಲೆ ಡಿ ಹೇಳ್ತಾ ಇದ್ದಾರೆ ನಾಟ್ ಬೇಸ್ಡ್ ಆನ್ ಕಲೋನಿಯಲಿಸಮ್. ಸೊ ವೆಸ್ಟ್ ಕೇಮ್ ಟುಗೆದರ್ ನಾಟ್ ಬೇಸ್ಡ್ ಆನ್ ಕಲೋನಿಯಲಿಸಮ್ ಆರ್ ಗ್ಲೋಬಲ್ ರೂಲ್ಸ್. ಅದಾದಮೇಲೆ ಸಿ ಅಂತ ಇದ್ದಾರೆ ಬಟ್ ಶೇರ್ಡ್ ವ್ಯಾಲ್ಯೂ ಚೈನ್ ಇಂಟ್ರೆಸ್ಟ್ಸ್. ಅದಾದಮೇಲೆ ಬಿ ಅಂತ ಹೇಳ್ತಾ ಇದ್ದಾರೆ ಏಷ್ಯಾ ಇಸ್ ಕಮಿಂಗ್ ಟುಗೆದರ್ ಇನ್ ಅ ಫಾರ್ಮ್ ವೆರಿ ಡಿಫ್ರೆಂಟ್ ಟು ದ ವೇ. ಕರೆಕ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗ್ತಾ ಇಲ್ಲ. ಸ್ಟಾರ್ಟ್ ಎಲ್ಲ ಹಾಕಬೇಕು ಅಂದರೆ ಏಷ್ಯಾ ಈಸ್ ಕಮಿಂಗ್ ಟುಗೆದರ್ ಇನ್ ಅ ಫಾರ್ಮ್ ವೆರಿ ಡಿಫ್ರೆಂಟ್. ಇದು ಇಂಟ್ರೊಡಕ್ಷನ್ ಸ್ಟೇಟ್ಮೆಂಟ್. ಓಕೆ. ವೆರಿ ಡಿಫ್ರೆಂಟ್ ಟು ದ ವೇ. ಹೌ ಡಿಫ್ರೆಂಟ್ ಟು ದ ವೇ? ಬಟ್ ಶೇರ್ಡ್ ವ್ಯಾಲ್ಯೂ ಚೈನ್ ಇಂಟ್ರೆಸ್ಟ್ ಅಂತ ಕೊಡ್ತಾ ಇದ್ದಾರೆ. ಸೊ ಇದು ತಪ್ಪಾಗುತ್ತೆ. ವೆರಿ ಡಿಫ್ರೆಂಟ್ ಟು ದ ವೇ ದ ವೆಸ್ಟ್ ಕೇಮ್ ಟುಗೆದರ್. ಓಕೆ. ಆ್ಯಂಡ್ ಫೈನಲಿ ನಾಟ್ ಬೇಸ್ಡ್ ಆನ್ ಕಲೋನಿಯಲಿಸಮ್ ಆರ್ ಗ್ಲೋಬಲ್ ರೂಲ್ಸ್ ಬಟ್ ಶೇರ್ಡ್ ವ್ಯಾಲ್ಯೂ ಇಂಟ್ರೆಸ್ಟ್. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ. ಇದೊಂದು ಸ್ವಲ್ಪ ಆ್ಯಂಬಿಗ್ಯುಯಸ್ ಆಗಿದೆ ಪ್ರಶ್ನೆ. ರೈಟ್ ಆನ್ಸರನ್ನು ನೋಡಬೇಕು. ಎರಡು ಆಪ್ಷನ್ಸಲ್ಲಿ ಆ್ಯಂಬಿಗ್ವಿಟಿ ಇದೆ. PQRS ಟು ಪ್ರೊಡ್ಯೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತಿದ್ದಾರೆ. ಲಾರ್ಜ್ ನಂಬರ್ ಆಫ್ ಇಂಡಿಯನ್ ಅಗ್ರಿಕಲ್ಚರಿಸ್ಟ್. ಸೊ ಆರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಥವಾ ಪಿ ಇಂದ ಸ್ಟಾರ್ಟ್ ಆಗ್ತಾ ಇದೆ. ದ ಎಫರ್ಟ್ಸ್ ವಿಚ್ ಆರ್ ಬೀಯಿಂಗ್ ಮೇಡ್ ಟು ಲಾರ್ಜ್ ನಂಬರ್ ಆಫ್ ಇಂಡಿಯನ್ ಅಗ್ರಿಕಲ್ಚರಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲೊಂದು ಸ್ವಲ್ಪ ಏನೋ ಗೊಂದಲ ಅಂತ ನನಗೆ ಅನ್ನಿಸ್ತಾ ಇದೆ. ದ ಎಫರ್ಟ್ಸ್ ಬೀಯಿಂಗ್ ಮೇಡ್ ಬೈ ಅಂತ ಇದ್ದರೆ ಸರಿ ಇರ್ತಾ ಇತ್ತು. ಬೈ ಲಾರ್ಜ್ ನಂಬರ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್. ಶೇಕು 2 ಇರೋದ್ರಿಂದ ಇದು ಸ್ವಲ್ಪ ತಪ್ಪಿದೆ ಅಂತ ನನ್ನ ಅನಿಸಿಕೆ. ಬಟ್ ಸ್ಟಾರ್ಟ್ ಮಾತ್ರ ಆರಿಂದನೇ ಆಗಬೇಕು. ಪಿ ಇಂದ ಸ್ಟಾರ್ಟ್ ಆದಲ್ಲಿ ಲಾರ್ಜ್ ನಂಬರ್ ಆಫ್ ಇಂಡಿಯನ್ ಅಗ್ರಿಕಲ್ಚರಿಸ್ಟ್ ಆದಮೇಲೆ ಆರ್ ಆಫ್ ಇಂಪಾರ್ಟೆನ್ಸ್ ಟು ಇಂಪ್ರೂವ್ ದ ಬ್ರೀಡ್ ಆ ಥರ ಏನೋ ಬರ್ತಾ ಇದೆ. ಸೊ ಆಪ್ಷನ್ 2 ಪಿ ಇಂದ ಸ್ಟಾರ್ಟ್ ಆಗೋದು ತಪ್ಪಾಗುತ್ತೆ. ಓಕೆ. ಪಿ ಆದಮೇಲೆ ಆರ್ ಬರೋದಿಲ್ಲ. ಆರ್ ಆಫ್ ಇಂಪಾರ್ಟೆನ್ಸ್ ಟು ಇಂಪ್ರೂವ್ ದ ಬ್ರೀಡ್ ಆರ್ ಟು ದ ಎಫರ್ಟ್ಸ್, ಅದು ಎರಡು ತಪ್ಪಾಗುತ್ತೆ. ಸರಿಯಾದಂತಹ ನನ್ನ ಅನಿಸಿಕೆಯಲ್ಲಿ ದ ಎಫರ್ಟ್ಸ್ ಆಫ್ ವಿಚ್ ಆರ್ ಬೀಯಿಂಗ್ ಮೇಡ್ ಟು ಇಂಪ್ರೂವ್ ದ ಬ್ರೀಡ್ ಆಫ್ ಇಂಡಿಯನ್ ಹಾರ್ಸಸ್ ಆರ್ ಆಫ್ ಇಂಪಾರ್ಟೆನ್ಸ್ ಟು ಲಾರ್ಜ್ ನಂಬರ್ ಆಫ್ ಇಂಡಿಯನ್ ಅಗ್ರಿಕಲ್ಚರಲಿಸ್ಟ್ಸ್ ಅಂತ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ಆಪ್ಷನ್ 3 ಶುಡ್ ಬಿ ರೈಟ್ ಆನ್ಸರ್. ಓಕೆ. ಚೂಸ್ ದ ಕರೆಕ್ಟ್ ಅಂಡರ್ಲೈನ್ ಮೀನಿಂಗ್. ಸೋಪೋಫೋರಿಕ್ ಎಫೆಕ್ಟ್ ಅಂದರೆ ನಿದ್ದೆ ಬರಿಸುವಂಥ, ಲಲ್ಲಬಿ ಅಂತ ಏನು ಹೇಳ್ತೀವಿ ಆ ಥರದ ಹಾಡುಗಳು. ಜೋಜೋ ಲಾಲಿ ಹಾಡು ಅಂತ. ಸ್ಲೀಪ್ ಇಂಡ್ಯೂಸಿಂಗ್. ಓಕೆ. ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಯಾವುದೇ ಒಂದು ಪೇಪರಿನ ಹಿಂದೆ ದ ಬರುತ್ತೆ, ಯಾಕಂದರೆ ಇದು ಸ್ಪೆಸಿಫಿಕ್ ಆದಂತಹ ಪೇಪರ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ. ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ, ದ ಇಂಡಿಯನ್ ಎಕ್ಸ್ಪ್ರೆಸ್, ಇದೆಲ್ಲ ದ ಆಗಿರಬೇಕು.
By 2030 the company for 50 years will have been operating. Future continuous tense. Okay, so will have been operating ಬರುತ್ತೆ. She looks exhausted. ಎಕ್ಸಾಸ್ಟೆಡ್ ಇವಾಗ ಕಾಣಿಸ್ತಾ ಇದ್ದಾಳೆ. ಯಾಕೆ ಅಂದರೆ ಇಲ್ಲಿವರೆಗೂ ಮಾಡಿದ್ದಾಳೆ. ಇಲ್ಲಿವರೆಗೂ ಅನ್ನೋದನ್ನ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹೇಳುವಂಥದ್ದು. ಓಕೆ, ಸೊ ಶಿ ಲುಕ್ಸ್ ಎಕ್ಸಾಸ್ಟೆಡ್. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಡಾನ್. ದ ರೈಟ್ ಆನ್ಸರ್. ಶಿ ವರ್ಕ್ಡ್ ಬರೋದೇ ಇಲ್ಲ. ಶಿ ಹ್ಯಾಸ್ ವರ್ಕ್ಡ್ ಆಗೋದಿಲ್ಲ, ಯಾಕಂದರೆ ನಡೀತಾ ಇದೆ ಅವಳು. ಹ್ಯಾಡ್ ಬೀನು ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಚೇಂಜ್ ದ ಸ್ಪೀಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್. ಹಿ ಸೆಡ್ ದ ಕೌ ಡೈಡ್. ಸೊ ಹಿ ಸೆಡ್ ದ್ಯಾಟ್ ಬರಬೇಕು, ಎಲ್ಲದಕ್ಕೂ ಇದೆ. ದ ಕೌ ಸರಿ ಇದೆ. ಡೈಡ್ ಅನ್ನೋದನ್ನು ಪಾಸ್ಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್ ಇರೋದು ರಿಪೋರ್ಟೆಡ್ ಸ್ಪೀಚಲ್ಲಿ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಸೊ ಕೌ ಹ್ಯಾಡ್ ಡೈಡ್ ಈಸ್ ದ ರೈಟ್ ಆನ್ಸರ್. ಸಿಂಪಲ್ ಆಗಿದೆ, ಯಾವುದೇ ಒಂದು ಗೊಂದಲ ಇಲ್ಲ ಇದರಲ್ಲಿ. ಐಡೆಂಟಿಫೈ ದ ಅಬ್ಜೆಕ್ಟಿವ್ ಅಂತ ಕೇಳ್ತಾ ಇದ್ದಾರೆ. ದೆರ್ ಆರ್ ಸೆವರಲ್ ಮಿಸ್ಟೇಕ್ಸ್ ಇನ್ ಯುವರ್ ಆನ್ಸರ್. ಮಿಸ್ಟೇಕ್ಸ್ ಅನ್ನೋದೇನಿದೆ ಅದು ನೌನ್. ಓಕೆ, ಅದನ್ನು ಎನ್ಹ್ಯಾನ್ಸ್ ಮಾಡ್ತಾ ಇರುವಂಥದ್ದು ನಮ್ಮ ಅಡ್ಜೆಕ್ಟಿವ್. ಸೆವರಲ್ ಇಸ್ ದ ಅಡ್ಜೆಕ್ಟಿವ್. ಓಕೆ, ಸೊ ದಟ್ ಈಸ್ ಹೌ ದ ರೈಟ್ ಆನ್ಸರ್. ದ ಚಾಯ್ಸ್ ಆಫ್ ಆರ್ಟಿಕಲ್ ಬಿಟ್ವೀನ್ ಎ ಆ್ಯಂಡ್ ಆ್ಯನ್ ಈಸ್ ಡಿಟರ್ಮೈನ್ಡ್ ಬೈ. ಸಾಕಷ್ಟು ಜನ ವೊವೆಲ್ಸು ಕಾನ್ಸನೆಂಟ್ಸ್ ಅಂತ ಅನ್ಕೊತಾರೆ. ಅಲ್ಲ, ಸಿಲಬಲ್ಸ್ ಅಲ್ವೇ ಅಲ್ಲ. ಸಿಲಬಲ್ಸ್ ಈಸ್ ನಂಬರ್ ಆಫ್ ಲೆಟರ್ಸ್. ಎ ಫಾದರ್ ಅಲ್ಲಿ 2 ಸಿಲಬಲ್ಸ್ ಇದೆ. ಸ್ಕೂಲ್ ಅಲ್ಲಿ 1 ಸಿಲಬಲ್ ಇದೆ. ದಿಸ್ ಈಸ್ ನಾಟ್ ರಿಲೇಟೆಡ್ ಟು ಆರ್ಟಿಕಲ್ಸ್. ಸೌಂಡ್ಸ್, ವೊವೆಲ್ ಸೌಂಡ್ ಈಸ್ ರೈಟ್ ಆನ್ಸರ್. ನಮ್ಮ ಆರ್ಟಿಕಲ್ಸಿನ ನೀವು ವಿಡಿಯೋನ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ದೆನ್ ಕಾಂಪೌಂಡ್ ಸೆಂಟೆನ್ಸಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಹಿ ಕನ್ಫೆಸ್ಡ್ ಹಿಸ್ ಕ್ರೈಮ್, ಸಿಂಪಲ್ ಸೆಂಟೆನ್ಸ್, ಓನ್ಲಿ 1 ಕ್ಲಾಸ್ ಇರೋದು. ಸಕ್ಸೀಡೆಡ್ ಅನ್ಎಕ್ಸ್ಪೆಕ್ಟೆಡ್ಲಿ, ಓನ್ಲಿ 1 ಕ್ಲಾಸ್ ಇದೆ, ಸಿಂಪಲ್ ಸೆಂಟೆನ್ಸ್. ಹಿ ಬಾಟ್ ಇಸ್ ಅಂಕಲ್ಸ್ ಕಾರ್. ಅಂಕಲ್ಸ್ ಅಂತ ಕೊಟ್ಟರೆ ಏನೋ ಅಂದ್ಕೊತಾರೆ ಅಂತ ಖಂಡಿತ ಅಲ್ಲ. ಹಿ ಮಸ್ಟ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ಮೇಕಪ್ ಫಾರ್ ದ ಲಾಸ್ಟ್ ಟೈಮ್. ಸೊ ಹಿ ಮಸ್ಟ್ ವರ್ಕ್ ವೆರಿ ಹಾರ್ಡ್, ಹಿ ಮಸ್ಟ್ ಮೇಕಪ್ ಫಾರ್ ದ ಲಾಸ್ಟ್ ಟೈಮ್ ಅಂತ ಇದೆ ಅಂದ್ಕೊಳ್ಳಿ. 2 ಮಸ್ಟನ್ನು ಯೂಸ್ ಮಾಡಬಹುದು. ಆ್ಯಂಡನ್ನು ಸೇರಿಸ್ಬಿಟ್ಟು 2 ಕ್ಲಾಸ್ಗಳನ್ನು ಒಂದು ಕಂಜಂಕ್ಷನಲ್ಲಿ ಸೇರಿಸುವಂಥದ್ದು ನಮಗೆ ಕಾಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಓನ್ಲಿ ಬಿ ಇಸ್ ರೈಟ್ ಆನ್ಸರ್. ಚೇಂಜ್ ದ ವಾಯ್ಸ್. ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡೋಕ್ಕೆ ಹೇಳ್ತಿದ್ರೆ. ಟೀಚರ್ ಹ್ಯಾಸ್ ದ ರಿಟರ್ನ್. ಸೊ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಇರುವಂಥದ್ದು. ಪ್ರೆಸೆಂಟ್ ಪರ್ಫೆಕ್ಟಲ್ಲಿರೋದು ನೀವು ಪ್ಯಾಸಿವ್ ವಾಯ್ಸಿಗೆ ಮಾಡ್ತಾ ಇರಬೇಕಾದ್ರೆ ಲೆಟರ್ಸಿಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಲೆಟರ್ಸ್ ಹ್ಯಾಸ್ ಬೀನ್ ರಿಟನ್ ಬೈ ದ ಟೀಚರ್. ಲೆಟರ್ಸ್ ಹ್ಯಾಸ್ ಬೀನ್ ಆಗೋದಿಲ್ಲ, ಬಿಕಾಸ್ ಇಲ್ಲಿ ಲೆಟರ್ಸ್ ಇದೆ, ಲೆಟರ್ ಅಂತ ಇಲ್ಲಿದೆ. ಸೊ 2 ಇಸ್ ರಾಂಗ್. ಲೆಟರ್ಸ್ ಹ್ಯಾವ್ ಬೀನ್ ರಿಟನ್ ಬೈ ದ ಟೀಚರ್. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ದೆನ್ ಇದೊಂಥರ ಒಂದು ಸ್ವಲ್ಪ ಗೊಂದಲಮಯವಾದಂತಹ ಕ್ವೆಶನ್ ಟ್ಯಾಗ್ ಇದೆ. ಹ್ಯಾವ್ ಸಮ್ ಫ್ರೂಟ್ಸ್. ಸೊ ಇಂಪರೇಟಿವ್ ಸೆಂಟೆನ್ಸಸ್ಸಲ್ಲಿ ಹ್ಯಾವ್ ಅ ಸೀಟ್, ವಿಲ್ ಯು ಅಂತ ಬರುತ್ತೆ. ಕೊಡ್ತೀಯಾ ಅಂತ ಕೇಳುವಂಥದ್ದು. ಓಕೆ, ಸೊ ವಿಲ್ ಯು ಅನ್ನೋದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಬೇಕು ಇಲ್ಲಿ ಕ್ವೆಶನ್ ಟ್ಯಾಗು. ಬಟ್ ದಿಸ್ ಮೈಟ್ ಬಿ ಸಮ್ ಡೌಟ್ ಇದೆ ನನಗೆ ಇದರಲ್ಲಿ. ಓಕೆ, ಬಟ್ ಸ್ಟಿಲ್ 1 ಇಸ್ ರೈಟ್ ಆನ್ಸರ್. ಅಪ್ರೋಪ್ರಿಯೇಟ್ ಪ್ರಿಪೋಸಿಷನನ್ನು ಕೊಡ್ತಿದ್ದೀರಿ. ವಿ ಕ್ಯಾನ್ ಡಿಸ್ಕಸ್ ದಿಸ್ ಮ್ಯಾಟರ್ ಆಟ್ ಲಂಚ್ ಅಂತ ಸುಮಾರು ಜನ ಅನ್ಕೊತಾರೆ. ಇಟ್ ಈಸ್ ಓವರ್ ಲಂಚ್. ಲಂಚ್ ಮಾಡ್ತಾ ಡ್ಯೂರಿಂಗ್ ಬರೋದಿಲ್ಲ ಇಲ್ಲಿ. ಓಕೆ, ಸೊ ಆ ರೀತಿಯಾಗಿ. ದೆನ್ ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ನಾನು ಪ್ಯಾಸೇಜ್ ರಿಲೇಟೆಡ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಯಾವ ಕಾಲದಲ್ಲಿದ್ದೀರಾ ಸರ್, ಈಗೆಲ್ಲ ಪ್ಯಾಸೇಜ್ ಕ್ವೆಶನ್ಸ್ ಬರ್ತಾ ಇಲ್ಲ ಅಂತ. ಬಂದಿದೆ ನೋಡಿ. ಯಾವುದೇ ಟೈಪ್ ಆಫ್ ಕ್ವೆಶನ್ ಬರ್ಬೋದು, ನಾವು ಬರೋದಿಲ್ಲ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಓಕೆ, ನೇಚರ್ ಈಸ್ ಲೈಕ್ ಬಿಸ್ನೆಸ್ ಸೆನ್ಸ್ ಡಿಕ್ಟೇಟ್ಸ್ ದ್ಯಾಟ್ ವಿ ಗಾರ್ಡ್ ಅವರ್ ಕ್ಯಾಪಿಟಲ್ ಆ್ಯಂಡ್ ಲಿವ್ ಫ್ರಮ್ ದ ಇಂಟ್ರೆಸ್ಟ್. ನೇಚರ್ಸ್ ಕ್ಯಾಪಿಟಲ್ ಈಸ್ ಎನಾರ್ಮಸ್ ಡೈವರ್ಸಿಟಿ ಆಫ್ ಲಿವಿಂಗ್ ಬೀಯಿಂಗ್ಸ್. Without it, we cannot feed ourselves, cure ourselves of illness, or provide raw materials for wealth creation. Bad agricultural practice triggers 24 billion tons of soil erosion a year without losing equivalent. Cutting this kind of unsuitable exploitation and instituting sustainable utilization will help turn the environmental crisis around. ಪ್ರಶ್ನೆ 1, ಯಾವುದು ಸೇಮ್ ಮೀನಿಂಗ್ ಕೊಡ್ತಾ ಇದೆ? ಟ್ರಿಗರ್ಸ್ ಅನ್ನುವ ಮೀನಿಂಗ್ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ
Bad agricultural practice triggers 24 billion tons of top soil erosion. ಸೊ ಸ್ಟಾರ್ಟ್ಸ್ ಅಲ್ಲ, ಮೇಕ್ಸ್ ಅಲ್ಲ, ರಿಸಲ್ಟ್ಸು ಕಾಸಸ್ ಮತ್ತು ಕ್ಲೋಸ್ ಕಾಂಪಿಟೇಷನ್ ಇದೆ. ಕಾಸಸ್ 24 tons of soil erosion is more appropriate. ಚೂಸ್ ದ ವರ್ಡ್ ವಿಚ್ ಇಸ್ ನಿಯರ್ಲಿ ಆಪೋಸಿಟ್ ಇನ್ ದ ಮೀನಿಂಗ್ ಆಫ್ ಕಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಬರೋಣ. ಕಟಿಂಗ್ ದಿಸ್ ಕೈಂಡ್ ಆಫ್ ಅನ್ಸಸ್ಟೈನಬಲ್ ಎಕ್ಸ್ಪ್ಲಾಯ್ಟೇಷನ್ ಅಂದರೆ ಡಿಕ್ರೀಸಿಂಗ್. Decreasing this exploitation will help turn the crisis around. Other opposite, increasing. Okay, then why does the author compare nature to business? ಯಾಕೆ ಅಂದರೆ ಬಿಸ್ನೆಸ್ ಸೆನ್ಸು ಕ್ಯಾಪಿಟಲ್ನ ಗಾರ್ಡ್ ಮಾಡಿ ಇಂಟ್ರೆಸ್ಟನ್ನು ಲೀವ್ ಮಾಡಿ ಅಂತ ಹೇಳ್ತಾರೆ. ನೇಚರ್ ಕೂಡ ಅದೇ ರೀತಿ. ಸೊ ಬಿಕಾಸ್ ಆಫ್ ದ ಸಿಮಿಲಾರಿಟಿ ವಿತ್ ವಿಚ್ ಬೋತ್ ಒನ್ ಶುಡ್ ಯೂಸ್ ಬೋತ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ದೆನ್ ಐ ಪ್ರಿಫರ್ ಟೀ ಟು ಕಾಫಿ. ಎಸ್, ದಿಸ್ ಇಸ್ ಪರ್ಫೆಕ್ಟ್ಲಿ ಕರೆಕ್ಟ್. ಸುಮಾರು ಜನ ತಪ್ಪು ಅಂತ ಅಂದ್ಕೊತಾರೆ, ಓವರ್ ಕಾಫಿ ಅಂತ, ಓವರ್ ಟೀ ಅಂತ. ನೋ, ಒನ್ ಈಸ್ ಕರೆಕ್ಟ್. ಐ ಪ್ರಿಫರ್ ಟೀ ಕಾಫಿ ಟು ಟೀ ಸರಿಯಾಗಿದೆ. ಐ ಹ್ಯಾವ್ ಮೆನಿ ಫರ್ನಿಚರ್ಸ್. ಇಟ್ ಈಸ್ ಅನ್ ಅನ್ಕೌಂಟಬಲ್ ನೌನ್. ಫರ್ನಿಚರ್ ಅನ್ನೋದು ಒಂದಿದ್ರು ಎಷ್ಟಿದ್ರು ಅದೇ ಆಗುತ್ತೆ. ಫರ್ನಿಚರ್ಸ್ ಅಂತ ವರ್ಡ್ ಇಲ್ಲ. ಬಿ ಇಸ್ ರಾಂಗ್. ಓಕೆ, ದೆನ್ ಹಿ ಈಸ್ ದ ಟಾಲೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಪರ್ಫೆಕ್ಟ್ ಯೂಸ್ ಆಫ್ ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಎ ಮತ್ತು ಸಿ ಸರಿಯಾಗಿದೆ. ಶಿ ವೆಂಟ್ ಟು ಕಾಲೇಜ್ ಎವ್ರಿ ಡೇ. ಇದು ಸರಿಯಾದಂತಹ ಯೂಸೇಜ್. ಡಿ ಈಸ್ ರಾಂಗ್. ಸೊ ಅಂಡರ್ಲೈನ್ ಪಾರ್ಟ್ಸಲ್ಲಿ ಎಲ್ಲಿ ತಪ್ಪಿದೆ ಅಂತ. ಆಲ್ ದ ಫರ್ನಿಚರ್ಸ್ ಅನ್ಕೌಂಟಬಲ್ ನೌನು. ಫರ್ನಿಚರು ಸಿಂಗ್ಯುಲರ್ ಆಗಿ, ಸಿಂಗ್ಯುಲರ್ ಪ್ಲೂರಲಲ್ಲಿ ಫರ್ನಿಚರ್ ಅಂತಲೇ ಇರುತ್ತೆ. ಹ್ಯಾವ್ ಬೀನ್ ಬರೋದೇ ಇಲ್ಲ. ಓಕೆ, ಸೊ ಇಲ್ಲೇ ತಪ್ಪಿರೋದು. ರಿಪ್ಲೇಸ್ ಬೈ ದ ಓನರು ಬಿಫೋರ್ ಶಿಫ್ಟಿಂಗ್ ಏನು ತಪ್ಪಿಲ್ಲ. ಇದು ಒಂದು ಸ್ವಲ್ಪ ಗೊಂದಲಮಯವಾದಂತಹ ಒಂದು ಸ್ಟೇಟ್ಮೆಂಟ್ ಆಗಿದೆ. ಬಿವೇರ್ ಆಫ್ ಎ ಫೇರ್ ವೆದರ್ ಫ್ರೆಂಡ್ ಹೂ ಈಸ್ ನೀದರ್ ಅ ಫ್ರೆಂಡ್ ಇನ್ ನೀಡ್ ಆರ್ ಅ ಫ್ರೆಂಡ್ ಇನ್ ಡೀಡ್ ಅಂತ ಕೊಟ್ಟಿದ್ದಾರೆ. ಗುಡ್ ಟೈಮ್ಸಲ್ಲಿರೋ ಫ್ರೆಂಡ್ಸ್ ಬಗ್ಗೆ ಹುಷಾರಾಗಿರಿ ಅಂತ. ಇಲ್ಲಿ ಹೂ ಈಸ್ ಅಂತ ಬರೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಬಿವೇರ್ ಆಫ್ ಎ ಫೇರ್ ವೆದರ್ ಫ್ರೆಂಡ್, ನೀದರ್ ಅ ಫ್ರೆಂಡ್ ಇನ್ ನೀಡ್ ನಾರ್ ಅ ಫ್ರೆಂಡ್ ಇನ್ ಡೀಡ್ ಆಗಬೇಕು. ಸೊ ಆಪ್ಷನ್ 2 ಅಲ್ಲಿ ತಪ್ಪಿದೆ ಅಂತ ನನ್ನ ಅನಿಸಿಕೆ. ದಟ್ ಈಸ್ ಮೈ ಅಬ್ಸರ್ವೇಷನ್. ಸ್ವಲ್ಪ ಗೊಂದಲ ಇದೆ 56 ಕ್ವೆಶನಲ್ಲಿ. ದೆನ್ vocabulary related to person who leaves his own country and goes to live in another country, emigrant ಆಗ್ತಾರೆ. ಅಲ್ಲಿ ಬರೋರ್ನ ಇಮಿಗ್ರೆಂಟ್ ಅಂತ ಕರೀತಾರೆ. ಇದು ತಪ್ಪಾಗಿದೆ. ಎಕ್ಸ್ಪೇಟ್ರಿಯೇಟ್ ಅಂದರೆ ಒಂದು ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ಸಾಕಷ್ಟು ಟೈಮ್ ಕಳೆಯೋರನ್ನ ಎಕ್ಸ್ಪ್ಯಾಟ್ ಅಂತ ಕರೀತಾರೆ. ರೆಫ್ಯೂಜಿ ಅಂದರೆ ಬಿಟ್ಟು ಹೋಗಿರೋರು, ಓಡೋಗಿರೋರು. ರೈಟ್. ಸೊ ಕವಿತಾ ಹ್ಯಾಸ್ ಬೀನ್ 4 ಆಲ್ಟರ್ನೇಟಿವ್ಸಲ್ಲಿ ಕರೆಕ್ಟ್ ಒನ್ನನ್ನು ಚೂಸ್ ಮಾಡಿ ಅಂತ. ಕವಿತಾ ಹ್ಯಾಸ್ ಬೀನ್ ಅಸೈನ್ಡ್ ಅ ಪ್ರಾಜೆಕ್ಟ್ ಟು ಡ್ರಾ ಹರ್ ಫ್ಯಾಮಿಲಿ ಟ್ರೀ. ಈ ಸ್ಟಡಿಯನ್ನು ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಜೀನಿಯಾಲಜಿ ಅಂತಾರೆ. ಹೆರಿಡಿಟಿ ಅಥವಾ ಜೆನೆಟಿಕ್ಸು ನಮ್ಮ ಟ್ರೇಟ್ಸ್ ಯಾರಿಂದ ಯಾರಿಗೆ ಬರ್ತಾ ಇದೆ ಅಂತ, ಹೇಗೆ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತ. DNA ಸ್ಟಡಿ, ವ್ಯಾಟ್ಸನ್ ಕರೆಕ್ಟ್ ಮಾಡೆಲ್ಸು ಇದ್ರ ಬಗ್ಗೆ ಹೋಗುವಂಥದ್ದು. ಆಂಥ್ರೋಪಾಲಜಿ ಸೊಸೈಟಿ, ಹ್ಯೂಮನ್ ಬೀಯಿಂಗ್ಸು, ಎವಲ್ಯೂಷನ್ ಬಗ್ಗೆ ಇರುವಂಥದ್ದು. ಓಕೆ, ಯಾವುದು ಕರೆಕ್ಟ್ಲಿ ಮ್ಯಾಪ್ ಆಗಿದೆ ಅಂತ. ಇದೆಲ್ಲ ವೊಕ್ಯಾಬುಲರಿ ರಿಲೇಟೆಡ್. ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಸ್ಟೇಟ್ಮೆಂಟು. ಗೊತ್ತಿಲ್ಲ ಅಂದರೆ ಇದನ್ನೇ ಬಿಟ್ಟು ಬಿಡಬೇಕು ಎಕ್ಸಾಮಲ್ಲಿ. ಓಕೆ, ಫಿಲೋಫೋಬಿಯಾ ಅಂತ ಹೇಳಿದರೆ ಪ್ರೀತಿಯ ಬಗ್ಗೆ ಭಯ. ಓಕೆ, ಸೊ ಪ್ರೀತಿಯ ಬಗ್ಗೆ ಭಯ, ಪೇಪರ್ ಬಗ್ಗೆ ಅಲ್ಲ. ಆಪ್ಷನ್ 1 ಇಸ್ ರಾಂಗ್. ಆಸ್ಮೋಫೋಬಿಯಾ ಅಂದರೆ ಸ್ಮೆಲ್ಲಿನ ಬಗ್ಗೆ ಭಯ, ವಾಟರ್ ಬಗ್ಗೆ ಅಲ್ಲ, ತಪ್ಪು. ಹೈಡ್ರೋಫೋಬಿಯಾ ವಾಟರ್ ಬಗ್ಗೆ ಇರುವಂಥದ್ದು. ಬಿ ಹೈಡ್ರೋಫೋಬಿಯಾ ಅಂತ ಗೊತ್ತಿದ್ದಲ್ಲಿ ನೀವು ಇಲ್ಲಿ ಬಿ ಅನ್ನು ತೆಗೆದುಬಿಡ್ಬೋದು. ಬೇರೆ ಆಪ್ಷನ್ಸ್ ಬೇರೆ ಥಿಂಕ್ ಮಾಡೋ ಅವಶ್ಯಕತೆಯೇ ಇಲ್ಲ. ಇಫ್ ಯು ನೋ ಫಿಯರ್ ಆಫ್ ವಾಟರ್ ಈಸ್ ಹೈಡ್ರೋಫೋಬಿಯಾ, ಯು ನೋ ದ ಆನ್ಸರ್. ಫಿಯರ್ ಆಫ್ ಇಲ್ನೆಸ್ ಈಸ್ ಹೈಪೋಫೋಬಿಯಾ ಈಸ್ ಕರೆಕ್ಟ್. ಫಿಯರ್ ಆಫ್ ಡೋಮ್ಸ್ ಅಲ್ಲ, ಫಿಯರ್ ಆಫ್ ಮನೆಗಳನ್ನು ಮೆಟೋಫೋಬಿಯಾ ಅಂತ ಕರೀತಾರೆ. ಇಟ್ ಈಸ್ ರೈಟ್ ಆನ್ಸರ್. ಯಾವುದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟನ್ನು ಆಗ್ತಾ ಇಲ್ಲ ಅಂತ. ಒನ್ ಆಫ್ ಮೈ ಫ್ರೆಂಡ್ಸ್ ಇಸ್ ಅ ಥಿಯೇಟರ್ ಆರ್ಟಿಸ್ಟ್ ಸರಿ ಇದೆ. ನೀದರ್ ವೀಣಾ ನಾರ್ ಹರ್ ಸಿಸ್ಟರ್ ಲೈಕ್ಸ್ ಸಿಂಗುಲರ್ ಯೂಸೇಜ್ ಕರೆಕ್ಟ್ ಇದೆ. ಕೃಷ್ಣ ರೈಟ್ಸ್ ಟ್ರೂಸ್ ಇಲ್ಲಿ ಕರೆಕ್ಟ್ ಇದೆ. ರಮೇಶ್ ಹ್ಯಾವ್ ಪ್ರಿಪೇರ್ಡ್ ತಪ್ಪಿದೆ. ಯಾಕೆಂದರೆ ರಮೇಶ್ ಸಿಂಗುಲರು, ಹ್ಯಾವು ಪ್ಲೂರಲ್ಲಿಗೆ ಯೂಸ್ ಮಾಡುವಂಥದ್ದು. ರಮೇಶ್ ಹ್ಯಾಸ್ ಕರೆಕ್ಟ್ ಇರುವಂಥದ್ದು. ಕಂಜಂಕ್ಷನ್ ರೈಟ್. ಕಂಜಂಕ್ಷನನ್ನು ಕೇಳ್ತಾ ಇದ್ದಾರೆ. ಐ ವಿಲ್ ಪೇ ದ ಮನಿ. ನಾನು ಕಂಡೀಷನ್ ಇಡ್ತಾ ಇದ್ದೀನಿ. ಯಾವಾಗ ಅಂದರೆ
ಈ ಕೆಲಸ ಕಂಪ್ಲೀಟ್ ಮಾಡಿದ್ರೆ ಇಫ್ ಅನ್ನೋದು ಬರಬೇಕು. ಓಕೆ, ಸೊ ಆಪ್ಷನ್ 2 ಇಫ್ ಇಸ್ ದ ರೈಟ್ ಆನ್ಸರ್. ಸೂಟಬಲ್ ಇಂಟರ್ಜೆಕ್ಷನನ್ನು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಮಥಿಂಗ್ ಬಿಟ್ ಮೀ, ಏನೋ ಕಚ್ಚಿಬಿಟ್ಟಿದೆ ಅಂತ. ಬ್ರಾವೋ, ಅಮೇಝಿಂಗ್ ಅಂತೂ ಬರೋದಿಲ್ಲ. ಆರ್ಗ್, ಔಚಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಆರ್ಗನ್ನು ಯೂಶ್ವಲಿ ನಾವು ಆ್ಯಂಗರ್ ಅನ್ನು ತೋರಿಸೋಕ್ಕೆ, ಔಚನ್ನು ಏನೋ ಒಂದು ಔಚ್ ಸಮಥಿಂಗ್ ಬಿಟ್ ಮೀ ಅಂತ ಹೇಳ್ತಾ ಇರೋಂಥದ್ದು. ಓಕೆ, ನೆಕ್ಸ್ಟ್ ಇಡಿಯಮ್ಸಿಗೆ ಬರ್ತಾ ಇದ್ದೀವಿ. ಲಾವಿಶ್ ಸ್ಪೆಂಡಿಂಗ್ ಆನ್ ಮ್ಯಾರೇಜಸ್ ಹ್ಯಾವ್ ಫೋರ್ಸ್ಡ್ ದ ಪುವರ್ ಟು ಇಮಿಟೇಟ್ ದ ರಿಚ್. ಆ್ಯಸ್ ಅ ರಿಸಲ್ಟ್ ದ ಪುವರ್ ಪೀಪಲ್ ಕ್ರೈ ಫಾರ್ ದ ಮೂನ್. ಕ್ರೈ ಫಾರ್ ದ ಮೂನ್ ಅಂದರೆ ತುಂಬ ನಮಗೆ ನಿಲುಕ್ತೆ ಆಗಿರುವಂಥದ್ದು, ಇಂಪಾಸಿಬಲನ್ನು ವಿಶ್ ಮಾಡುವಂಥದ್ದು. ಓಕೆ, ಪುವರ್ ಪೀಪಲ್ ವಾಂಟ್ ದ ಮೂನ್, ವಾಂಟ್ ಟು ಕ್ರೈ ಲೈಕ್ ದ ರಿಚ್, ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಅವರಿಗೆ ವಿಶ್ ಫಾರ್ ದ ಇಂಪಾಸಿಬಲ್ ಇಸ್ ರೈಟ್ ಆನ್ಸರ್. Then I met a man who claimed to have blue blood, but his conduct was rude and mean. ಬ್ಲೂ ಬ್ಲಡ್ ಅನ್ನೋದು, ಸೊ ನೀವು ಹ್ಯಾರಿ ಪಾಟರ್ ಅದೆಲ್ಲ ನೋಡಿದೆ, ಮಡ್ ಬ್ಲಡ್ಡು, ಮಗಲ್ ಬ್ಲಡ್ಡು, ಇದೆಲ್ಲ ಅಮೇರಿಕಾ ಮತ್ತು ಈ UK ದೇಶಗಳಲ್ಲಿ ಈ ಥರದ್ದೆಲ್ಲ ಹೀ ಈಸ್ ಬ್ಲೂ ಬ್ಲಡ್, ಹೀ ಈಸ್ ದ್ಯಾಟ್ ಬ್ಲಡ್, ದಿಸ್ ಬ್ಲಡ್ ಅಂತ ಸಾಕಷ್ಟೆಲ್ಲ ಇದೆ. ಅದೆಲ್ಲ ಇಟ್ ಈಸ್ ಆಲ್ ಜಸ್ಟ್ ಈ ಪಾರ್ಲಾನ್ಸಲ್ಲಿ ಯೂಸ್ ಮಾಡುವಂಥದ್ದು. ಓಕೆ, ಬ್ಲೂ ಬ್ಲಡ್ ಅಂತ ಅಂದರೆ ಒಂದು ರೀತಿಯಾದಂತಹ ಅರಿಸ್ಟೋಕ್ರಾಟಿಕ್. ಬ್ಲಡ್ ವಾಸ್ ಬ್ಲೂ, ಹೇಗಿರೋಕ್ಕೆ ಸಾಧ್ಯ? ಈ ಲೈಕ್ಡ್ ಬ್ಲೂ ಬ್ಲಡ್ ಯಾರ್ದಿರುತ್ತೆ? ವಾಸ್ ಆ್ಯನ್ ಅರಿಸ್ಟೋಕ್ರಾಟ್, ಅಂದರೆ ಒಂದು ಅಪ್ಪರ್ ಕ್ಲಾಸಿನ ಒಂದು ಟೈಪ್ ಆಫ್ ಬಿಹೇವಿಯರ್. ಓಕೆ, ಬಟ್ ಆದರೆ ಅವನು ತುಂಬ ರೂಡ್ ಆ್ಯಂಡ್ ಮೀನ್ ಆಗಿದ್ದ. ಪ್ರಿಫಿಕ್ಸನ್ನು ಅಂಡರ್ಲೈನ್ ಮಾಡಿ. ಐ ಬಾಟ್ ಅ ನ್ಯೂ TP ಬಿಕಾಸ್ ಓಲ್ಡ್ ಒನ್ ವಾಸ್ ರಿಪೇರಬಲ್. ಇನ್ನು ಆರ್ ಬಂದಾಗ ನಮಗೆ ಇರ್ ಬರಬೇಕು. ರೂಲು ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಓಕೆ, ದೆನ್ ಸಫಿಕ್ಸಿನ ಮೇಲೆ ಕ್ವೆಶನ್ ಇದೆ. ಕೇರಳ ಹ್ಯಾಸ್ ಮೆನಿ ಪಿಕ್ಚರ್ ಲ್ಯಾಂಡ್ಸ್ಕೇಪ್ಸ್. ಓಕೆ, ಪಿಕ್ಚರಿಸ್ಕ್ ಅಂದರೆ ಬ್ಯೂಟಿಫುಲ್ ಆದಂತಹ ಲ್ಯಾಂಡ್ಸ್ಕೇಪ್ಸ್, ನೋಡಲು ಬ್ಯೂಟಿಫುಲ್ ಆಗಿರೋದು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಹ್ಯಾಸ್, ಹ್ಯಾವ್ ಪ್ಲಸ್ ಮಾಪ್ಡ್. ಓಕೆ, ಬೀನ್ ಬರೋದಿಲ್ಲ. ಸ್ಟೂಡೆಂಟ್ಸ್ ಹ್ಯಾವ್ ಮಾಪ್ಡ್ ದ ಫ್ಲೋರ್, ಇದು ಕಂಟಿನ್ಯೂಸ್ ಆಗುತ್ತೆ. ಸ್ಟೂಡೆಂಟ್ಸ್ ಹ್ಯಾಡ್ ಮಾಪ್ಡ್ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ನೀದರ್ ನರೇನ್ ನಾರ್ ವಸೀಮ್, ಇಬ್ಬರಲ್ಲೊಬ್ಬರು ನಾರ್ಸಾಗಿದೆ. ನರೀನು ವಸೀಮಲ್ಲಿ ಒಬ್ಬರು ನಾರ್ಸಾಗಿದೆ. ಸಿಂಗುಲರ್ ಯೂಸೇಜ್ ಬರಬೇಕು. ಹ್ಯಾಸ್ ಕಂಪ್ಲೀಟೆಡ್ ಅ ಟಾಸ್ಕ್. ಹ್ಯಾವ್ ಬೀನ್ ಅಲ್ಲ, ಹ್ಯಾವ್ ಅಲ್ಲ. ಓಕೆ, ಸೆಂಟೆನ್ಸ್ ವಿಚ್ ಡು ನಾಟ್ ಯೂಸ್ ದ ರೈಟ್ ಯೂಸೇಜ್ ಆಫ್ ಟೆನ್ಸಸ್ ಅಂತ ಹೇಳ್ತಾ ಇದ್ದಾರೆ. ದೇ ಹ್ಯಾಡ್ ಬೀನ್ ಲಿವಿಂಗ್ ಇನ್ ಲಂಡನ್ ಸಿನ್ಸ್ 2009 ಸರಿ ಇದೆ. ಐ ಹ್ಯಾವ್ ವೆಂಟ್, ಗೋ, ಗಾನ್ ಆಗುತ್ತೆ. ಓಕೆ, ಐ ಹ್ಯಾವ್ ಗಾನ್ ಥ್ರೂ ದ ಗೈಡ್ಲೈನ್ಸ್, ಸೊ ಬಿ ತಪ್ಪಾಗುತ್ತೆ. ಓಕೆ, ಬಿ ತಪ್ಪಾದರೆ ಇಲ್ಲಿ ಬಿ ಇದೆ, ಇಲ್ಲಿ ಬಿ ಇದೆ, ಬಟ್ ಎ ಸರಿ ಇರೋದ್ರಿಂದ ಇದನ್ನು ತೆಗಿಬೋದು. ದೆನ್ ಐ ಹ್ಯಾಡ್ ಡನ್ ಮೈ ಎಕ್ಸಸೈಸ್ ವೆನ್ ಹ್ಯಾರಿ ಕೇಮ್ ಟು ಮೀ ಸರಿ ಇದೆ. ವೆನ್ ಐ ಸಾ ಹಿಮ್ ಹಿ ರೀಡ್ಸ್ ಅ ಬುಕ್, ನಾನು ಅವ್ನು ನೋಡಿದಾಗ ಅವ್ನು ಬುಕ್ ಓದ್ತಿದ್ದ. ಹಿ ವಾಸ್ ರೀಡಿಂಗ್ ಅ ಬುಕ್. ಓಕೆ, ಸೊ ಬಿ ಆ್ಯಂಡ್ ಡಿ ಆರ್ ರಾಂಗ್. ಚಿಲ್ಡ್ರನ್ ಲೈಕ್ ಪ್ಲೇಯಿಂಗ್, ಚಿಲ್ಡ್ರನಿಗೆ ಆಟ ಆಡಲು ಇಷ್ಟ. ಡೋಂಟ್ ದೇ ಇಸ್ ದ ರೈಟ್ ಆನ್ಸರ್. ಯಾಕಂದರೆ ಆಟ ಆಡೋಕ್ಕೆ ಇಷ್ಟ, ದೇ ಬರಬೇಕು. ಪಾಸಿಟಿವ್ ಸೆಂಟೆನ್ಸು, ಇದರ ಕ್ವೆಶನ್ ಟ್ಯಾಗು ನೆಗೆಟಿವ್ ಆಗಿರಬೇಕು. ಸೊ ಡೋಂಟ್ ದೇ ಇಸ್ ರೈಟ್ ಆನ್ಸರ್. ರೈಟ್, ಸೊ ಇದು ಕಂಪ್ಯೂಟರ್ ಸೆಕ್ಷನ್ನ ಕ್ವೆಶನ್ಸ್ ಆಗಿರುತ್ತೆ. ಮೊದಲನೇದಾಗಿ ಯಾವುದು ಟ್ರೂ ಆ್ಯಂಡ್ ಫಾಲ್ಸ್ ಅಂತ ಕೇಳ್ತಾ ಇದ್ದಾರೆ. ಟೈಪ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ. ಹೈಬ್ರಿಡ್ ಸಿಸ್ಟಮ್ಸ್ ವರ್ಕ್ ಬೋತ್ ಆನ್ ಬೈನರಿ ಡಿಜಿಟ್ಸ್ ಆ್ಯಂಡ್ ಸಿಗ್ನಲ್ಸ್. ಅನಲಾಗ್ ಸಿಗ್ನಲ್ಸ್ ಬಗ್ಗೆ, ಈ ರೀತಿಯಾದಂತಹ ಸಿಗ್ನಲ್ಸು ಹೈಬ್ರಿಡಲ್ಲಿ 2 ವರ್ಕ್ ಆಗುತ್ತೆ. ಡಿಜಿಟಲ್ ಸಿಗ್ನಲ್ಸು ಬೈನರಿ ಸಿಗ್ನಲ್ಸು ಅಂದರೆ ಈ ರೀತಿಯಾದಂತಹ ಸಿಗ್ನಲ್ ಮಾತ್ರ ಅದರ ಮೇಲೆ ವರ್ಕ್ ಆಗುವಂಥದ್ದು. ಅನಲಾಗ್ ಸಿಗ್ನಲ್ಸ್ ಮೇಲೆ ವರ್ಕ್ ಆಗೋದಿಲ್ಲ. ಓಕೆ, ಸೊ ಎ ಈಸ್ ಟ್ರೂ, ಬಿ ಈಸ್ ಫಾಲ್ಸ್ ಆಗುತ್ತೆ. ಟಿಫ್ರಾಕಿನ ಫುಲ್ ಫಾರ್ಮನ್ನು ಕೇಳ್ತಾ ಇದ್ದಾರೆ. ಟಾಟಾ ಇನ್ಸ್ಟಿಟ್ಯೂಟ್ ಫಾರ್ ಫಂಡಮೆಂಟಲ್ ರಿಸರ್ಚ್, ಎಲ್ಲದರಲ್ಲೂ ಕಾಮನ್ನು. ಓಕೆ, ಫೈನಲಿ ಇಟ್ ಈಸ್ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟರ್ ಆಗಬೇಕು. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸು,
1960 ಇದು ಒನ್ ಆಫ್ ದ ಅರ್ಲಿಯೆಸ್ಟ್ ಅಟೆಂಪ್ಟ್ಸ್ ಎಟ್ ಕಾಂಪ್ಯೂಟಿಂಗ್ ಇನ್ ಇಂಡಿಯಾ. ದೆನ್ ಬರ್ತಾ ಇರೋ ಹಾಗೆ ಸೊ .pdf, .mstl, .rtf, .wpf. ಓಕೆ, ಸೊ ಒಂದು ಸ್ವಲ್ಪ ಗೊಂದಲಕರವಾದಂತಹ ಒಂದು ಏನು ಟೈಪ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ಲಿ .wps ಏನಿದೆ ಅದು ಡಿಫಾಲ್ಟ್ ಫೈಲ್ ಫಾರ್ಮ್ಯಾಟ್ ಆಫ್ ಮೈಕ್ರೋಸಾಫ್ಟ್ ವರ್ಕ್ಸ್. ಓಕೆ, ಸೊ ಇದು ಸಾಕಷ್ಟು ಜನರಿಗೆ ಗೊತ್ತಿರಬಹುದು. D2 ಏನಿದೆ ಅದು ಸರಿಯಾದಂತಹ ಉತ್ತರ, ಇದೆರಡನ್ನು ತೆಗಿಬೋದು. ಅದಾದಮೇಲೆ .rtf ಏನಿದೆ ರಿಚ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಅಂತ. ಸೊ ಇದು ಫಾರ್ಮ್ಯಾಟಿಂಗ್ ರಿಲೇಟೆಡ್ ಆದಂತಹ ಒಂದು ಇದು ಪೋಸ್ಟ್ ಸ್ಕ್ರಿಪ್ಟ್ ಬೇಸ್ಡ್ ಫೈಲ್ ಎಲೆಕ್ಟ್ರಾನಿಕ್. ಓಕೆ, ಅಲ್ಲ, ಕಂಟ್ರೋಲ್ಸ್ ರೆಪ್ರೆಸೆಂಟೇಷನ್ ಆ್ಯಂಡ್ ಫಾರ್ಮ್ಯಾಟಿಂಗ್ ಆಫ್ ಅ ಡಾಕ್ಯುಮೆಂಟ್, A3 ಆಗುವಂಥದ್ದು. ಓಕೆ, ದೆನ್ .pdf ಡಿಫಾಲ್ಟ್ ಫೈಲ್ ಫಾರ್ಮ್ಯಾಟ್ ಅಲ್ಲ, ಪೋಸ್ಟ್ ಸ್ಕ್ರಿಪ್ಟ್ ಬೇಸ್ಡ್ ಎಲೆಕ್ಟ್ರಾನಿಕ್ ಫೈಲ್. ಸೊ ನಮ್ಮ C4 ಆಗಬೇಕು. ಆ್ಯಂಡ್ HTML ವೆಬ್ ಪೇಜ್ ಆ್ಯಸ್ ಎ ಸಿಂಗಲ್ ಫೈಲ್ ಬರುವಂಥದ್ದು, B1 ಆಗಬೇಕು. ಆಪ್ಷನ್ 1 ಇಸ್ ರೈಟ್ ಆನ್ಸರ್. MS ಎಕ್ಸೆಲಿನ ಝೂಮ್ ಶ್ರೇಣಿಯನ್ನು ಕೇಳ್ತಾ ಇದ್ದಾರೆ. 10% 400% ಆಗಿರುತ್ತೆ. ಆಪ್ಷನ್ A ಇಸ್ ರೈಟ್ ಆನ್ಸರ್. ಇದು ಯಾವುದು ಬೇರೆ ಆಪ್ಷನ್ ಸರಿ ಇಲ್ಲ. ಓಕೆ, ದೆನ್ ಮುಂದಿನ ಒಂದು ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ಫಂಕ್ಷನ್ ಕೀಸ್ ರಿಲೇಟೆಡ್ ಆಗಿ ಪ್ರಶ್ನೆಗಳು ಕೀಸ್ ಮೇಲೆ ಸಾಕಷ್ಟು ಪ್ರಶ್ನೆ ಬಂದಿದೆ. FI ಏನು ಪ್ರಶ್ನೆ ಇದೆ. FI ನಿಮಗೆಲ್ಲ ಗೊತ್ತಿರ್ಬೋದು, ರಿಫ್ರೆಶ್ ಅನ್ನುವ ಆಪ್ಷನನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ D ಬಂದುಬಿಟ್ಟು 1 ಆಗಬೇಕು. ಓಕೆ, ಸೊ ನಿಮ್ಮ D1 ಆದಮೇಲೆ F2 ಏನಿದೆ ರೀನೇಮ್ಗೆ ಯೂಸ್ ಮಾಡುವಂಥದ್ದು. ಅದನ್ನು ಫೈಲ್ ಮೇಲೆ ಹೋಗಿ F2 ಕ್ಲಿಕ್ ಮಾಡಿದ್ರೆ ರೀನೇಮ್ ಆಗುತ್ತೆ. ಸೊ B3 ಆಗಬೇಕು. ಆಪ್ಷನ್ 4 ಇಸ್ ರೈಟ್ ಆನ್ಸರ್. F3 ಬಂದುಬಿಟ್ಟು ನಿಮಗೆ ಸರ್ಚ್ ಫಂಕ್ಷನಾಲಿಟಿ ಆ್ಯಂಡ್ F1 ಬಂದುಬಿಟ್ಟು ಹೆಲ್ಪ್ ಕೀ ಆ್ಯಕ್ಟಿವೇಷನ್, ವಿಂಡೋಸ್ ಆ್ಯಕ್ಟಿವೇಷನ್ ಆಗುತ್ತೆ. ಟ್ರೂ ಆರ್ ಫಾಲ್ಸು, ಸ್ಟ್ಯಾಟಿಕ್ ವೆಬ್ಸೈಟ್ಸು ಸ್ಲೋವರ್ ಇದೆ ಡೈನಮಿಕ್ ವೆಬ್ಸೈಟ್ಸ್ಗಿಂತ? ಖಂಡಿತ ಇಲ್ಲ. ಆಪ್ಷನ್ 1 ಇಸ್ ಫಾಲ್ಸ್. ಓಕೆ, ಫಾಲ್ಸ್ ಫಾಲ್ಸ್ ಫಾಲ್ಸ್, ಓನ್ಲಿ 1 ಇರೋದು. ಡೈನಮಿಕ್ ವೆಬ್ಸೈಟ್ಸ್ ಆರ್ ಫಾಸ್ಟರ್ ದೆನ್ ಎರಡು. ಇದು ಫಾಲ್ಸ್ ಆದರೆ ಇದು ಫಾಲ್ಸ್ ಆಗಬೇಕು. ಸೊ ಎರಡು ಫಾಲ್ಸ್ ಇದೆ. ಸ್ಟ್ಯಾಟಿಕ್ ವೆಬ್ಸೈಟ್ಸ್ ಆರ್ ಮೋರ್ ಸೆಕ್ಯೂರ್, ಸರಿ ಇದೆ. ಡೈನಮಿಕ್ ವೆಬ್ಸೈಟ್ಸ್ ಡು ನಾಟ್ ಸಪೋರ್ಟ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇನ್ನೊಂದು ಸ್ವಲ್ಪ ಗೊಂದಲ ಇದೆ, ಬಟ್ ಇನ್ ದ ಕಂಟೆಕ್ಸ್ಟ್ ಆಫ್ ದ ಎಕ್ಸಾಮ್ ಇದು ಸರಿ ಇದೆ ಅಂತ ಅನ್ಕೋಬೋದು. ಲೆಟ್ ಸೇ ಫಾರ್ ಎಕ್ಸಾಂಪಲ್ ವರ್ಡ್ ಪ್ರೆಸ್ ಆಗಿರ್ಬೋದು, ಜೂಮ್ಲಾ ಆಗಿರ್ಬೋದು, ಈ ಥರದ್ದನ್ನು ಡೈನಮಿಕ್ ವೆಬ್ಸೈಟ್ ಸಪೋರ್ಟ್ ಮಾಡಲ್ಲ ಅಂತ ಸಮ್ ಸಾರ್ಟ್ ಆಫ್ ಎ ಕರೆಕ್ಟ್ ಆಪ್ಷನ್, ಯಾಕಂದರೆ ಬೇರೆ ಆಪ್ಷನ್ಸ್ ಇಲ್ಲ. ಸೊ 4 ಇಸ್ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ, ಇಮೇಲ್ ಕಮ್ಯುನಿಕೇಷನ್ ಫ್ರಮ್ ಸೆಂಡರ್ ಟು ರಿಸೀವರ್ ಏನು ಅಂದರೆ ಫಸ್ಟ್ ಯೂಸರಿಂದ ಸ್ಟಾರ್ಟ್ ಆಗಬೇಕು. ಅದಾದಮೇಲೆ ಯೂಸರ್ SMTPಗೆ ಹೋಗುತ್ತೆ. ಅದಾದಮೇಲೆ DNS, ಆಮೇಲೆ ರಿಸೀವರ್ SMTP. ಓಕೆ, ದೆನ್ IMAP ದಟ್ ಈಸ್ ಮ್ಯಾಪಿಂಗ್ ಆಗುವಂಥದ್ದು. ಆ್ಯಂಡ್ ಫೈನಲಿ ಇನ್ಬಾಕ್ಸಿಗೆ ಬರೋದು. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಫಂಕ್ಷನ್? ಪರ್ಮನೆಂಟ್ ಸ್ಟೋರೇಜ್ ಖಂಡಿತ ಫಂಕ್ಷನ್ ಅಲ್ಲ. ಇಟ್ ಈಸ್ ದ ಫಂಕ್ಷನ್ ಆಫ್ HDD, STD, ಎನಿ ಎಕ್ಸ್ಟರ್ನಲ್ ಆರ್ ಸೆಕೆಂಡರಿ ಆಕ್ಸಿಲರಿ ಸ್ಟೋರೇಜ್ ಸಿಸ್ಟಮ್ಸ್. ಕ್ವಿಕ್ ಆಕ್ಸೆಸ್ ಡೇಟಾ ಕರೆಕ್ಟು, ಸ್ಟೋರೇಜ್ ಕರೆಕ್ಟು, ಎನ್ಹಾನ್ಸ್ಮೆಂಟು ಕರೆಕ್ಟ್ ಆಗಿದೆ. ಪ್ರೈಮರಿ ಫಂಕ್ಷನ್ ಆಫ್ ಯುಟಿಲಿಟಿ ಸಾಫ್ಟ್ವೇರ್, ಯಾವುದಾದಂತಹ ಯುಟಿಲಿಟಿ ಸಾಫ್ಟ್ವೇರ್ಸು ನಾವು ಯೂಸ್ ಮಾಡೋ ಸಾಫ್ಟ್ವೇರ್ಸು? ಡಿಸ್ಕ್ ಕ್ಲೀನಪ್ಪು ಹೌದು. ಸಿಸ್ಟಮ್ ರಿಸ್ಟೋರು ಮತ್ತು ಡಿಸ್ಕ್ ಕಂಪ್ರೆಷನ್ ಮಾಡುವಂಥದ್ದು ಒಂದು ಯುಟಿಲಿಟಿ ಸಾಫ್ಟ್ವೇರಿನ ಫಂಕ್ಷನ್ನು. ಪ್ರೊಟೆಕ್ಟಿಂಗ್ ವೈರಸಸ್ಸು ಅದು ಕೂಡ ಹೌದು. ಡೇಟಾ ಬೇಸ್ ಏನಿದೆ ಅದು DBMS, ಅದರ ಒಂದು ಸಾಫ್ಟ್ವೇರಿನ ಫಂಕ್ಷನ್ ಆಗಿರುತ್ತೆ. ಡಿ ಇಲ್ಲ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇಬ್ಬರು ಯೂಸರು ಡ್ರಾಪ್ ಬಾಕ್ಸಿನಲ್ಲಿ ಒಂದು ಫೈಲನ್ನು ಎಡಿಟ್ ಮಾಡಿದರೆ ಸೈಮಲ್ಟೇನಿಯಸ್ಲಿ, ಆಗ 2 ಫೈಲ್ ಸ್ಟೋರ್ ಆಗುತ್ತೆ. ಒಂದು ಫೈಲನ್ನು ಕಾನ್ಫ್ಲಿಕ್ಟೆಡ್ ಕಾಪಿ ಅಂತ ಸೇವ್ ಆಗುತ್ತೆ. ಓಕೆ, ಕಾನ್ಫ್ಲಿಕ್ಟಲ್ಲಿದೆ ಈ ಫೈಲು ಅಂತ ಸರಿಯಾದಂತಹ ಉತ್ತರ. ದೆನ್ ಜಿಮೇಲು, ಗೂಗಲ್ ಡ್ರೈವು, ಡಾಕು, ಫಾರ್ಮು. ಸೊ ನಿಮಗೆ ಗೂಗಲ್ ಡಾಕ್ಸ್ ಗೊತ್ತಿರುತ್ತೆ, ಒಂದು ರಿಪೋರ್ಟ್ ಪ್ರಿಪೇರ್ ಮಾಡೋದಕ್ಕೆ ಇರೋದು. ಸೊ C2 ಆಗಬೇಕು. C2 ಒಂದೇ ಆಪ್ಷನಲ್ಲಿರೋದು. ಗೂಗಲ್ ಫಾರ್ಮು ಯಾವುದಾದ್ರೂ ಒಂದು ಸರ್ವೆ ಮಾಡಬೇಕು ಅಂತ ಅಂದರೆ ಅದಕ್ಕೆ ಯೂಸ್ ಮಾಡುವಂಥದ್ದು D3 ಆಗುತ್ತೆ. ಓಕೆ, ಗೂಗಲ್ ಡ್ರೈವ್ ಬಂದುಬಿಟ್ಟು ನಿಮಗೆ ಒಂದು ಅಸೈನ್ಮೆಂಟ್, ಕ್ಲಾಸಿನ ಎಂಟೈರ್ ಅಸೈನ್ಮೆಂಟ್ ಏನಿದೆ ಇದ್ದರೆ ಅದು
ಅಲ್ಲಿ ಸ್ಟೋರ್ ಮಾಡ್ಬೋದು. ಜಿಮೇಲು ಕ್ರಿಯೇಟಿಂಗ್ ಲೇಬಲ್ಸ್, ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಓಕೆ, ಓಪನ್ ಸೆಟ್ಟಿಂಗ್ಸ್, ಓಪನ್ ಕ್ವಿಕ್ ಸೆಟ್ಟಿಂಗ್ಸಿಗೆ ಶಾರ್ಟ್ಕಟ್ ಕೀ ವಿಂಡೋಸೇ ಕ್ಯೂ ಮತ್ತು ಎಸ್ಸು ಡೈಲಾಗ್ ಬಾಕ್ಸ್ ಓಪನ್ ಮಾಡುತ್ತೆ. ಇದು ರನ್ ಮಾಡುವಂಥದ್ದು ವಿಂಡೋಸ್ ಪ್ಲಸ್ ಆರ್. ಟ್ರೂ ಆರ್ ಫಾಲ್ಸು, ಹೈಯರ್ ದ ಬ್ಯಾಂಡ್ವಿಡ್ತ್ ಮೋರ್ ಡೇಟಾ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್. ಸರಿಯಾದಂತಹ ಉತ್ತರ. ಬ್ಯಾಂಡ್ವಿಡ್ತ್ ಜಾಸ್ತಿ ಇದ್ದಷ್ಟು ಒಂದು ಪೈಪಿನಲ್ಲಿ ನೀರು ಬಿಡೋದಕ್ಕೆ ಏನು ಜಾಗ ಇರುತ್ತೋ ಅದನ್ನು ಬ್ಯಾಂಡ್ವಿಡ್ತ್ ಅಂತ ಕರಿತೀವಿ. ಕಾಸ್ಟ್ ಆಫ್ ಡೇಟಾ ಟ್ರಾನ್ಸ್ಮಿಷನ್ ಡಿಕ್ರೀಸಸ್ ವಿತ್ ಸ್ಪೀಡ್. ಇಲ್ಲ, ಹೈಯರ್ ಡೇಟಾ MBPS GBPSಗೆ ಹೋಗ್ತಿದ್ದಂಗೆ ದುಡ್ಡು ಜಾಸ್ತಿ ಆಗುತ್ತೆ. ಎ ಟ್ರೂ, ಬಿ ಫಾಲ್ಸ್. 3 ಡಿಜಿಟ್ ಬೈನರಿ ನಂಬರ್ 2 ಪವರ್ 3 8 ಅಂತ ಏನಾಗುತ್ತೆ, ಆಕ್ಟಲ್ ನಂಬರ್ಸ್ ಆಗುತ್ತೆ. ಓಕೆ, ಸೊ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಆಕ್ಟಲ್ 001 ಆ ಥರದ್ದು. ಓಕೆ, ದೆನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು ಫಸ್ಟು ಲಿಸ್ಟನ್ನು, ಪ್ರೊಡಕ್ಟಿವಿಟಿ ಟೂಲ್ಸಿನ ಲಿಸ್ಟನ್ನು ಇದು ಇದಕ್ಕೆಲ್ಲ ನೀವು ಮೋರ್ ಅಬೌಟ್ ಕರೆಂಟ್ ಅಫೇರ್ಸ್ ಇರುವಂಥದ್ದು ಇದು. ಓಕೆ, ಟೈಮ್ ಮ್ಯಾನೇಜ್ಮೆಂಟನ್ನು ಗೂಗಲ್ ಕ್ಯಾಲೆಂಡರಲ್ಲಿ ಮಾಡ್ತೀವಿ. ಓಕೆ, ಸೊ B4 ಆಗಬೇಕು. ಒಬ್ವಿಯಸ್ಲಿ ಟೈಮನ್ನು ಕ್ಯಾಲೆಂಡರಲ್ಲಿ ಮಾತ್ರ ಮಾಡೋಕ್ಕಾಗುವಂಥದ್ದು. ಸೊ B4ಗೆ ರೈಟ್ ಆನ್ಸರ್ ಬರುತ್ತೆ. ಫೈಲ್ ಸ್ಟೋರೇಜಿಗೆ ಗೂಗಲ್ ಡ್ರೈವ್ ಆಗುತ್ತೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಿನ ಟೂಲ್ಸು ಟ್ರೆಲ್ಲೋ, ಆಮೇಲೆ ಸಾಕಷ್ಟಿದೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಿಗೆ, ಗೂಗಲಿಂದೇ ಸಾಕಷ್ಟು ಟೂಲ್ಸ್ ಇದೆ. ಓಕೆ, ದೆನ್ ಕಮ್ಯುನಿಕೇಷನ್ ಮ್ಯಾನೇಜ್ಮೆಂಟ್ಗೆ ಝೂಮು, ಗೂಗಲ್ ಮೀಟು ಇವೆಲ್ಲವೂ ಕಮ್ಯುನಿಕೇಷನ್ ಮ್ಯಾನೇಜ್ಮೆಂಟ್. ಆಪ್ಷನ್ 2 ಇಸ್ ರೈಟ್. DBMS ಫಂಕ್ಷನ್ ಏನು ಅಂತ ಕೇಳ್ತಾ ಇದ್ದಾರೆ. ಕಲೆಕ್ಷನ್ ಆಫ್ ಮೆನಿ ಪ್ರೋಗ್ರಾಮ್ಸ್, ಒಂದು ಡೇಟಾ ಬೇಸನ್ನು ಎಕ್ಸೆಸ್ ಮಾಡುತ್ತೆ. ಫಾಲೋಯಿಂಗ್ ಲಾಜಿಕ್ ಗೇಟ್ಸ್ ಇನ್ವರ್ಟ್ಸ್ ದ ಗಿವನ್ ಇನ್ಪುಟ್. 1 ಕೊಟ್ಟರೆ 0 ಬರಬೇಕು, 0 ಕೊಟ್ಟರೆ 1 ಬರಬೇಕು, ನಾಟ್ ಗೇಟ್ ಆಗುತ್ತೆ. ಓಕೆ, ಟ್ರುತ್ ಟೇಬಲ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಯಾವ ಫಂಕ್ಷನ್ನು, ಬೂಲಿಯನ್ ಫಂಕ್ಷನ್ಸ್. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಸೊ ನಿಮಗೆ ಒಂದು ಇಮೇಲ್ ಬಂತು, ನೇಮ್ ಆಫ್ ಯುವರ್ ಬ್ಯಾಂಕ್, ಲೆಟಸ್ SBI ಇಂದ ಒಂದು ಬ್ಯಾಂಕ್ ಇದೆ, ಆ ಬ್ಯಾಂಕಿಂದ ನಿಮಗೆ ಒಂದು ಇಮೇಲ್ ಬಂದಿದೆ, ಕ್ಲಿಕ್ ಮಾಡಿ ವೆರಿಫೈ ಮಾಡಿ ಅಂತ. ಈ ಥರದ ಥ್ರೆಟ್ಟಿಗೆ ಏನಂತ ಕರೀತಾರೆ ಅಂದರೆ ಫಿಶಿಂಗ್ ಅಂತ ಕರೀತಾರೆ. ಓಕೆ, ಸೊ ಒಂದು ಸಾರ್ಟ್ ಆಫ್ ಮಾಸ್ಕಿಂಗ್ ಮಾಡುವಂಥದ್ದು. ಟ್ರೂ ಆರ್ ಫಾಲ್ಸ್, ಮೈಕ್ರೋಸಾಫ್ಟ್ ವಿಂಡೋಸು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ, ಅದೊಂದು ಸಿಸ್ಟಮ್ ಸಾಫ್ಟ್ವೇರ್ which controls the both hardware part of the computer as well. What is wrong? Then Microsoft Word is a system software alla, idu application software. So both are false. Option 4 is right answer. ಕಂಪ್ಯೂಟರ್ ಅನ್ನು ಸೆಕ್ಯೂರ್ ಮಾಡೋದಕ್ಕೆ ಕನೆಕ್ಟೆಡ್ ನೆಟ್ವರ್ಕ್ ಇಂದ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳ್ತಾ ಇದ್ದಾರೆ. ಫೈರ್ವಾಲ್ ಎಸ್, ಆ್ಯಂಟಿವೈರಸ್ ಎಸ್, ಸಾಫ್ಟ್ವೇರ್ ಅಪ್ಡೇಟ್ಸ್ ಎಲ್ಲವೂ ಕಂಪ್ಯೂಟರ್ನ ಸೆಕ್ಯೂರ್ ಮಾಡುತ್ತೆ. ವೈಫೈ ರಿಪೀಟರ್ ಅಂದರೆ ಒಂದು ವೈಫೈನ ರೇಂಜನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಒಂದು ರಿಪೀಟರನ್ನು ಯೂಸ್ ಮಾಡ್ತೀವಿ, ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ, ಆ ಥರದ್ದು. ಸೊ ಬಿ ಇರೋದಿಲ್ಲ. ಆಪ್ಷನ್ ACD ಇಸ್ ರೈಟ್. Then data encryption is an encryption standard is an example for block cipher. ಅಂದರೆ ಡೇಟಾ ಎನ್ಕ್ರಿಪ್ಷನ್ ಬ್ಲಾಕ್ಸಲ್ಲಿ ಆಗುತ್ತೆ. ವಾಟ್ಸಪ್ ಡೇಟಾ ಎಲ್ಲ ಡೇಟಾ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡು ಬ್ಲಾಕ್ಸಲ್ಲಿ ಆಗುತ್ತೆ. ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಂದರೆ ಅವರು ಸೆಕ್ಯೂರಿಟಿ ಸಿಸ್ಟಮ್ಸನ್ನು ಇಂಪ್ರೂವ್ ಮಾಡುವಂಥದ್ದು. ಓಕೆ, ಬ್ಲ್ಯಾಕ್ ಹ್ಯಾಟು ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು. ಗ್ರೇ ಹ್ಯಾಟು ಬ್ಲೆಂಡ್, ಹ್ಯಾಕ್ಟಿವಿಸ್ಸು ಪೊಲಿಟಿಕಲ್ ಮತ್ತು ಸೋಷಿಯಲ್ ಮೆಸೇಜಸನ್ನು ಕಳಿಸೋವಂಥವ್ರು. ಓಕೆ, ಸೊ A4 ಆಗಬೇಕು. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ದೆನ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ವಾಲ್ಯೂಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಪೀಟಾಬೈಟ್ಸು 10^15 ಆಗಬೇಕು. ಓಕೆ, 10^15, ಅದಾದಮೇಲೆ ಟೆರಾಬೈಟ್ಸು, ಅದಾದಮೇಲೆ ಗೀಗಾಬೈಟ್ಸು, ಮೆಗಾಬೈಟ್ಸು, ಕಿಲೋಬೈಟು, ಬೈಟು, ಬಿಟ್ಟು. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ದೆನ್ ಮಾಡಿಫೈಯರ್ ಕೀಸು. ಸೊ ಕೀಸ್ಗಳ ಮೇಲೆ ಭಾಳ ಕ್ವೆಶನ್ಸ್ ಬಂದಿದೆ. ಆಲ್ಫಾ ನ್ಯೂಮರಿಕ್ ಕೀಸು ಅಂದರೆ ಎಲ್ಲ ಆಲ್ಫಾಬೆಟ್ಸು, ನ್ಯೂಮರಿಕ್ ಕೀಸು ಆ ಥರ. ಅದಾದಮೇಲೆ ಮಾಡಿಫೈಯರ್ ಕೀಸ್ ಅಂದರೆ ಬೀಯಿಂಗ್ ಯೂಸ್ಡ್ ಇನ್ ಕಂಜಂಕ್ಷನ್ ವಿತ್ ಅದರ್ ಕೀಸ್, ಒಂದು ಸ್ಪೆಷಲ್ ಟಾಸ್ಕ್ ಆರ್ ಶಾರ್ಟ್ಕಟ್. ಲೆಟ್ಸೆ CTRL-ಇದೆ, ಪ್ಲಸ್ ಎಸ್ ಅನ್ನು ಓದಿದಾಗ ಸೇವ್ ಆಗುತ್ತೆ. ಎಸ್ ಅನ್ನೋ ಕೀನ ಅದು ಮಾಡಿಫೈ ಮಾಡ್ತು ಅಷ್ಟೇ. ಓಕೆ, ದೆನ್ ಕೀಬೋರ್ಡ್ ಕೀಸ್ ಲೈಕ್ ಕ್ಯಾಪ್ಸ್ ಲಾಕ್, ನಮ್ ಲಾಕ್, ಸ್ಕ್ರಾಲ್ ಲಾಕ್ ಇದನ್ನು ಏನಂತ ಕರೀತಾರೆ ಅಂದರೆ ಟಾಗಲ್ ಕೀಸ್ ಅಂತ ಕರೀತಾರೆ. ಫಂಕ್ಷನ್ ಕೀಸ್ ಅಲ್ಲ, F1 to F12 ಅದು.
ನ್ಯಾವಿಗೇಷನ್ನು ಅಪ್ಪು ಡೌನು ಇದು ಯಾಕೆ ಅಂತ ಅಂದರೆ ಪೇಜ್ ಅಪ್ ಪೇಜ್ ಡೌನ್ ಕೂಡ ನ್ಯಾವಿಗೇಷನ್ ಕೀಸು. ಯಾಕೆ ಅಂದರೆ ಕ್ಯಾಪ್ಸ್ ಲಾಕು ಐದರ್ 0 ಇರುತ್ತೆ ಅವ್ರು 1 ಇರುತ್ತೆ, ನಮ್ಮ ಲಾಕು ಐದರ್ 0 ಇರುತ್ತೆ 1 ಇರುತ್ತೆ, ಐದರ್ ಆನ್ ಇರುತ್ತೆ ಅವ್ರು ಆಫ್ ಇರುತ್ತೆ. ಸೊ ಈಗ ಟಾಗಲ್ ಆಗುತ್ತೆ. ಸ್ಟೋರೇಜ್ ಡಿವೈಸಸ್ ಹಾರ್ಡ್ ಡಿಸ್ಕು, ಫ್ಲ್ಯಾಶ್ ಡ್ರೈವು, CD. ಜಾಯ್ಸ್ಟಿಕ್ ಅಂದರೆ ಇದು ಗೇಮ್ಸ್ ಆಡುವಂಥದ್ದು. D ಈಸ್ ನಾಟ್ ಸ್ಟೋರೇಜ್. ಮೌಸ್ ಅಂದ್ರೂ ಸ್ಟೋರೇಜ್ ಅಲ್ಲ. ABC is right answer. Which of the following is true about LAN? Lower speed than WAN ಅಲ್ಲ, higher speed. Confined to limited area, home, school, office network. ಸರಿ, B is true. B ಎಲ್ಲದರಲ್ಲೂ ಇದೆ, ಇದರಲ್ಲಿಲ್ಲ B. This is also wrong. LAN is used to connect over large geographical area. No. LAN doesn't allow resources sharing like file, printer, scanner. No, it allows. So option B is true. Then port number of HTTP ಕೇಳ್ತಾ ಇದ್ದಾರೆ. ಓಕೆ, ಪೋರ್ಟ್ ನಂಬರ್ ಆಫ್ HTTP is 80, 21 is FTP, 443 is HTTPS, 25 is SMTP. ಓಕೆ, ದೆನ್ ಮೈಕ್ರೋಸಾಫ್ಟ್ ಸ್ಟ್ರೀಮ್ ರಿಲೇಟೆಡ್ ಸ್ಟ್ರೀಮಿಂಗ್ ಇರಬೇಕು. ಓಕೆ, ವಿಡಿಯೋ ಶೇರಿಂಗ್ ಮತ್ತು ಸ್ಟ್ರೀಮಿಂಗ್. ಸೊ ಇದರೊಂದಿಗೆ ಈ ಸಿನಾಪ್ಸಿಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಸಿಗೋಣ. ಧನ್ಯವಾದಗಳು.